ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿನ್ನೆ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ಮತದಾನ ಪ್ರಕ್ರಿಯೆ ನಡೀತಾ ಇರುವ ಸಂದರ್ಭದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ಕುರಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಪ್ರತಿಭಟನೆ ಮಾಡಲಾಗಿದೆ. ಹಾರುಗೇರಿ ಪಟ್ಟಣ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ವಾಲ್ಮೀಕಿ ಸಮುದಾಯದವರಿಂದ ಮತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ತನಕ ಪ್ರತಿಭಟನೆ ಮಾಡಿ ಎಲ್ಲ ದಲಿತ ಸಂಘರ್ಷ ಸಮಿತಿಯವರು ರಮೇಶ್ ಕತ್ತಿ ವಿರುದ್ಧ ಘೋಷಣೆ ಕೂಗುತ್ತಾ ಮರಳಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಮೇಶ್ ಕತ್ತಿ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಪ್ರತಿಕೃತಿಗೆ ಬೆಂಕಿ ಹಚ್ಚಿ ರಮೇಶ್ ಕತ್ತಿ ಸತ್ತು ಎಂದು ಬೊಬ್ಬೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಇವತ್ತು ಹಾರುಗೇರಿ ಸಿಪಿಐ ರತನ್ ಕುಮಾರ್ ಜುರಗ್ಯಾಳ ಇವರಿಗೆ ಮತ್ತು ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಕತ್ತಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ರಮೇಶ್ ಕತ್ತಿ ಎನ್ನುವ ಒಂದು ಕತ್ತೆ ದಲಿತರಿಗೆ ಅವಮಾನ ಮಾಡಿ ಜೊತೆಗೆ ಮಹಿಳೆಯರಿಗೂ ಕೂಡ ಅವಮಾನ ಆಗುವ ರೀತಿಯಲ್ಲಿ ಮಾತಾಡಿ ಇಂಥವ್ರ ಮೇಲೆ ನಮ್ಮ ಹಾರುಗೇರಿಯ ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ಸುಮೋಟ ಕೇಸ್ ಅಂದ್ರೆ ಸ್ವಇಚ್ಛಿತವಾಗಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು. ಅಕಸ್ಮಾತ್ ಮಾಡದೇ ಇದ್ರೆ ಈ ಹೋರಾಟ ಇನ್ನು ಉಗ್ರ ಆಗುತ್ತೆ. ಜೊತೆಗೆ ಅವರ ಯಾರದಾರಲ್ಲ ಕತ್ತಿ ಅಂತ ಹೇಳಿ ಕತ್ತಿ ಆ ಕತ್ತಿಗೆ ಬುದ್ಧಿ ಕಲಿಸುವ ಸಂದರ್ಭ ಈಗ ನಮ್ಗೆ ಒದಗಿ ಬಂದೈತಿ. ಆ ವ್ಯಕ್ತಿ ಬಾಯಿ ತೆಗೆದ್ರಾತು ಅವನ ಬಾಯಾಗ ಹೊಲಸು ಬೇಗಳ ದಲಿತರಿಗೆ ಅವಮಾನ ಆಗೋ ರೀತಿ ಮಾತಾಡ್ತಾನೋ. ಮಿಸ್ಟರ್ ಕತ್ತಿ, ನಿನಗೆ ನೆನಪಿರ್ಲಿ, ನೀನು ಖರೆ ಕತ್ತಿನೋದಿ, ನೀ ಮನುಷ್ಯ ಅಲ್ಲ. ಒಬ್ಬ ಮನುಷ್ಯ ಒಂದು ಉನ್ನತ ಸ್ಥಾನದಾಗಿದ್ದಾಗ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು. ನಿನಗ ಈ ಮುಂದಿನ ದಿನಮಾನದಾಗ ಬೆಳಗಾವಿ ಜಿಲ್ಲಾದಾಗ ಎಲ್ಲಿ ಹೋದ್ರೂ ದಲಿತರು ನಿನಗೆ ಎಲ್ಲೂ ಅವರು ಏರಿಯಾದಾಗ ಬರಕ್ ಅವಕಾಶ ಕೊಡಂಗಿಲ್ಲ. ಇದೊಂದು ನಿನ್ ತಲೆಯಾಗಿರ್ಲಿ. ಯಾವುದೋ ಒಂದು ಚುನಾವಣೆ ಗೆದ್ದಾಗ ದಲಿತರ ಅವಮಾನ ಮಾಡಿ ಮಾತಾಡ್ತಿಲ್ಲ. ಈ ಅವಮಾನಕ್ಕೆ ನಾವು ಸರಿಯಾದ ಉತ್ತರ ಕೊಡ್ತೀವಿ. ಮುಂದಿನ ಚುನಾವಣೆದಾಗ ಆಗ್ಲಿ ನಿನಗೆ ಸರಿಯಾಗಿ ತಕ್ಕ ಪಾಠ ಕಲಿಸ್ತೀವಿ. ಜೊತೆಗೆ ಸರ್ಕಾರ ಇವ್ರ ಮೇಲೆ ಸುಮೋಟ ಕೇಸ್ ದಾಖಲು ಮಾಡಬೇಕು, ಇವ್ರ ಮೇಲೆ ಅಟ್ರಾಸಿಟಿ ಮಾಡಬೇಕು. ಮಹಿಳೆಯರ್ ನಿಂದಿಸಿದ್ದಕ್ಕಾಗಿ ಆ ಮಹಿಳೆಯರ ಮೇಲೆ ನಿಂದಿಸಿದ ಕೇಸ್ ಹಾಕಬೇಕು. ಇಂಥ ವ್ಯಕ್ತಿನ ಸರ್ಕಾರ ಕೂಡಲೇ ಅರೆಸ್ಟ್ ಮಾಡಬೇಕು, ಇವಂಗ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ಹೇಳಿ ನಾವು ಹಾರುಗೇರಿಯ ಎಲ್ಲ ದಲಿತ ಬಾಂಧವರು ಇವತ್ತು ಕೂಡಿ ಈ ಹೋರಾಟ ಮಾಡತ್ತಿದ್ದೆವು. ಈಗ ಎಲ್ಲ ದಲಿತ ಕುಲ ಬಾಂಧವರು ಹಾರುಗೇರಿ ಅಂಬೇಡ್ಕರ್ ಸರ್ಕಲ್ ತನ್ನ ಪಾದಯಾತ್ರೆ ಹೋಗಿ ಮರಳಿ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬರೋಣ. ರಮೇಶ್ ಕತ್ತಿ ಅವರು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಕೊಡ್ಬಾರ್ದು ಗೊತ್ತಾಗತ್ತೆ. ಯಾಕಂದ್ರೆ ಅವ್ರ ಬುದ್ಧಿ ಅವ್ರು ತೋರ್ಸ್ಯಾರ. ಈ ದಲಿತರಿಗೆ ಅವಮಾನ ಆಗೋ ರೀತಿಯಲ್ಲಿ ಮತ್ತು ಮಹಿಳೆಯರಿಗೆ ಅವಮಾನ ಆಗೋ ರೀತಿಯಲ್ಲಿ ನಿಲ್ಸ್ಯಾರು. ದಲಿತರಿಗೆ ಆ ಸುಳಿ ಮಕ್ಕಳು ಈ ಸುಳಿ ಮಕ್ಕಳು ಅಂತ ಹೇಳ್ತಾರೋ. ಮತ್ತು ಅದಕ್ಕೆ ಮುಂದುವರೆದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ನಾ ಬ್ಯಾಡ್ರ ಅಂದಿಲ್ಲ, ನಾ ಬ್ಯಾಡ್ರು ಸುಳಿ ಮಕ್ಕಳು ಅಂತೇಳಿ. ಇವ್ರ ಸಂಸ್ಕೃತಿ ಅಂತಂದ್ರೆ ಕಂಡೋರು ಹೆಣ್ಮಕ್ಳೆಲ್ಲ ಇವ್ರಿಗೆಲ್ಲ ಸುಳಿಯರ್ ಕಾಣ್ತಾರೋ. ಇವ್ರ ತಾಯಿ ಇವ್ರ ಮನೆಯ ಹೆಣ್ಮಕ್ಳು ಇವ್ರಿಗೆ ಅಷ್ಟೇ ಏನೋ ಒಳ್ಳೆಯವರ ಎಲ್ಲರೆಲ್ಲ ಸುಳಿಯರ್ ಅಂತ ಒಂದು ಪ್ರಶ್ನೆ ಐತಿ. ಜೊತೆಗೆ ಇಂಥ ಹೀನ ಮನಸ್ಥಿತಿಯ ರಮೇಶ್ ಕತ್ತಿ ಅವ್ರ ಮೇಲೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸುಮೋಟ ಕೇಸ್ ಹಾಕಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು. ಮತ್ತು ಮಹಿಳೆಯರನ್ನ ನಿಲ್ಲಿಸಿಗಾಗಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಅವ್ರನ್ನ ಕೂಡಲೇ ಬಂಧಿಸಬೇಕು. ಯಾಕಂದ್ರೆ ಪದೇ ಪದೇ ಕರ್ನಾಟಕದಾಗ ಎಲ್ಲ ಕಡೆಯೂ ದಲಿತರಿಗೆ ಅವಮಾನ ಆಗೋ ರೀತಿಯಲ್ಲಿ ಈ ರಾಜಕಾರಣಿಗಳು ಮಾತಾಡೋ ಸಂದರ್ಭಗಳು ಭಾಳ ಅದಾವು. ಇಂಥವ್ರಿಗೆ ಒಬ್ರಿಗೆ ಬುದ್ಧಿ ಕಲಿಸ್ತಂದ್ರೆ ಮುಂದಿನ ದಿನಮಾನದಾಗ ದಲಿತರಿಗೆ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ತಾರೋ. ಒಂದು ವೇಳೆ ಸರ್ಕಾರ ಅವ್ರ ಮೇಲೆ ಎಲ್ಲಾದರೂ ಕೇಸ್ ದಾಖಲು ಮಾಡದೇ ಇದ್ರೆ ನಾವು ಕತ್ತೆಗೆ ಲತ್ತಿಪೆಟ್ಟು ಅನ್ನುವ ರೀತಿ ದಲಿತರೆಲ್ಲ ಅವ್ರಿಗೆ ಲತ್ತಿಪೆಟ್ಟು ಕೊಡುವ ಸಂದರ್ಭ ಒದಗಿ ಬರ್ತೈತಿ. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಅವ್ರನ್ನ ಬಂಧಿಸಬೇಕು. ಇದ್ರೆ ಮುಂದಿನ ದಿನಮಾನದಾಗ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಿಜವಾದ ಹತ್ಯೆಗೆ ನಾವು ಲತ್ತಿಪೆಟ್ಟು ಪಟ್ಟ ಕೊಡ್ತೀವಿ. ರಮೇಶ್ ಕತ್ತಿ ಅಂತಕ್ಕಂಥವರು ನಿನ್ನೆ ಮಾತನಾಡಿದ ಒಂದು ಅವಾಚ್ಯ ಶಬ್ದಕ್ಕೆ ನಾವೆಲ್ಲರೂ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ನಿಲುವಿಗೆ
ಈ ಪ್ರತಿಭಟನೆ ಮುಂದಾಳತ್ವವನ್ನು ವಹಿಸಿಕೊಂಡಂತ ನಮ್ಮೂರಿನ ಹಿರಿಯರು, ವಾಲ್ಮೀಕಿ ಸಂಸ್ಥೆ ಚೇರ್ಮನ್ರು ಆದಂತ ಆತ್ಮೀಯರು ರಾಮಣ್ಣನ ಗಸ್ತಿಯವರೇ, ಗೋಕಾಕದಿಂದ ಆಗಮಿಸಿದ ಹಿರಿಯರು ಮುತ್ಸದ್ದಿಗಳಾದಂತ ಸಾಯಣ್ಣವ್ರ ಸರ್ ಅವರೇ, ಮಲ್ಲಪ್ಪನ ಗಸ್ತಿಯವರೇ, ಬುರಾನ್ ಜಮಾದಾರ್ ಅವರೇ, ಅಪ್ಪಸಾಬನ ಸರ್ಕೇರ್ ಅವರೇ, ಹನುಮಂತ್ ಮನ್ಸೂರಿ ಅವರೇ, ಹಾಗೂ ಇಲ್ಲಿ ಸೇರಿದ ಎಲ್ಲ ಹಳ್ಳಿಗಳಿಂದ ಆಗಮಿಸಿದ ಎಲ್ಲ ನನ್ನ ಕುಲ ಬಾಂಧವರೇ, ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಂತರು ಶರಣರು ಹೇಳ್ತಾರೆ, ಬಹಳ ತುಂಬಾ ಒಂದು ಅದ್ವೈತ ಮಾತನ್ನ, ನಮ್ಮ ನಾಲಿಗೆ ನಮ್ಮ ಒಳಗಿನ ಅಂತರಂಗವನ್ನ ತಿಳಿಸುತ್ತಂತೆ. ನಮ್ಮ ನಾಲಿಗೆ ನಮ್ಮ ಅಂತರಂಗ ಯಾವ ರೀತಿ ಐತೆ ಅನ್ನೋದನ್ನ ಜನರಿಗೆ ಗೊತ್ತು ಮಾಡ್ತಂತ. ಬಂಧುಗಳೇ, ನೀವು ಬಸವಣ್ಣವರ ಅನುಯಾಯಿಗಳು ಅಂತ ಹೇಳ್ಕೊಂತೀರಿ, ಬಸವಣ್ಣವರ ಕುಲಬಾಂಧವರು ಅಂತ ಹೇಳ್ಕೊಂತೀರಿ, ನಿಮಗೆ ಸ್ವಲ್ಪ ನಾಚಿಕೆ ಆಗಬೇಕು. ಬಸವಣ್ಣವ್ರು ಹೇಳ್ತಾರೆ, 12ನೇ ಶತಮಾನದಲ್ಲಿ ನಮ್ಮಪ್ಪ ಮಾದಾರ ಚೆನ್ನಯ್ಯ, ಬಪ್ಪ ಡೋಹರ ಕಕ್ಕಯ್ಯ, ಅಯ್ಯರ ಅಯ್ಯ ನಮ್ಮ ಕಿನ್ನರಿ ಜೋಗ ಎಂದು ಮಹಾನ್ ಮಾನವತಿ ಬಸವಣ್ಣ ಹೇಳ್ತಾರೆ. ಅಂತವ್ರ ಅನುಯಾಯಿಗಳಾದ ನೀವು ನಿಮ್ಮ ಹೊಲಸು ಮನಸ್ಸಿನಿಂದ ಒಂದು ಸಮುದಾಯವನ್ನು ನಿಂದನೆ ಮಾಡ್ತೀರಿ. ನಮ್ಮ ಭರತ ಭೂಮಿಗೆ ನಾವು ಮಾತೃಭೂಮಿ ಅಂತೀವಿ, ನಮ್ಮ ಭರತ ಭೂಮಿಗೆ ನಾವು ತಾಯಿ ಸ್ಥಾನ ಕೊಡ್ತೀವಿ. ಅಂತ ತಾಯಿಯನ್ನು ಬೈತೀರಿ ಅಂದ್ರೆ ನೀವು ಎಂಥ ನಾಲಾಯಕರಿರ್ಬೇಕು. ನಾವು ದೊಡ್ಡವರಾದ್ರೆ ಸಾಲದು, ನಮ್ಮಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದ್ರೆ ಸಾಲದು, ನಾವು ಶ್ರೀಮಂತರು ಅನಿಸ್ಕೊಂಡ್ರೆ ಸಾಲದು. ನಮ್ಮಲ್ಲಿ ಅಂತರಂಗ ಶುದ್ಧಿ ಇರಬೇಕು, ನಮ್ಮಲ್ಲಿ ನಮ್ಮ ಮನಸ್ಸು ಶುದ್ಧಿ ಇರಬೇಕು. ಭರತ ಭೂಮಿಯ 140 ಕೋಟಿ ಜನರನ್ನು ಸಮಾನತೆಯಿಂದ ನೋಡುವ ಮನಸ್ಸು ಶುದ್ಧಿ ಇರಬೇಕು. ಅವಾಗ ಮಾತ್ರ ನೀವು ಶ್ರೀಮಂತರು. ಸ್ವತಂತ್ರ ಬಂದು 78 ವರ್ಷ ಆದರೂ ಕೂಡ ನಿಮ್ಮಲ್ಲಿ ಕೀಳರಿಮೆ ಹೋಗಲಿಲ್ಲ, ಎಲ್ಲರನ್ನು ಸಮಾನತೆ ಅಂತ ಕಾಣುವ ಗುಣ ಬರಲಿಲ್ಲ. ಬಂಧುಗಳೇ, ಯಾರನ್ನು ವೃತ್ತಿಯಿಂದ ಅಳಿಬಾರದು, ಯಾರನ್ನು ಜಾತಿಯಿಂದ ಅಳಿಬಾರದು, ಯಾರನ್ನು ನಾವೆಲ್ಲರೂ ಸಹ ಕುಟುಂಬ ಪರಿವಾರ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. ಹೀಗೆಲ್ಲ ಇದ್ರೂ ಕೂಡ ನಮ್ಮ ಆಯುಷ್ಯ ಕೂಡ ಒಂದೇ ಆಗಿರುತ್ತೆ. ಆದ್ರೂ ಕೂಡ ನಿಮ್ಮ ಹೊಲಸು ಮನಸ್ಸು, ನಿಮ್ಮ ಹೊಲಸು ಬುದ್ಧಿ, ನಿಮ್ಮ ದುರಂಕಾರ ಒಂದು ಜಾತಿ ನಿಂದಿಸುತ್ತೆ, ಒಂದು ತಾಯಿಯನ್ನು ನಿಂದಿಸುತ್ತೆ ಅಂದ್ರೆ ನಿಮಗೆ ನಾಚಿಕೆ ಆಗಬೇಕು. ಬಹುಶಃ ಸ್ವತಂತ್ರ ಬಂದು 78 ವರ್ಷ ಆಗಿದೆ. ಎಲ್ಲ ದಲಿತ ಬಾಂಧವರು ಕೂಡ ವಿದ್ಯಾವಂತರಾಗಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ದರ್ಪ, ದೌಲತ್ತು, ದುರಂಕಾರ ಎಲ್ಲ ಅರಿವಾಗ್ತಾ ಇದೆ. ಈ ಅರಿವನ್ನ ನೀವು ತಿಳ್ಕೊಳ್ಳದೆ ಹೋದ್ರೆ ಮುಂದೆ ಸುಟ್ಟು ಭಸ್ಮ ಆಗ್ತೀರಿ. ಏನಂತ ತಿಳ್ಕೊಂಡಿದ್ರಿ? ಭರತ ಭೂಮಿಯಲ್ಲಿ ನ್ಯಾಯಾಲಯದಲ್ಲಿ ನಾವು ಗೌರವಿಸ್ತಕ್ಕಂಥ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ರಾಮಾಯಣ ಮಹಾಭಾರತವನ್ನು ಕೊಟ್ಟವರು ವಾಲ್ಮೀಕಿ ಅವರು. ಅಂತ ಸಮುದಾಯವನ್ನ ನೀವು ಹೀಯಾಳಿಸ್ತೀರಿ, ನಿಂದಿಸ್ತೀರಿ. ಅಂತ ಸಮುದಾಯದ ತಾಯಿಗೆ ಅವಾಚ್ಯ ಶಬ್ದದಿಂದ ಮಾತಾಡ್ತೀರಿ ಅಂದ್ರೆ ನಿಮ್ಮ ದುರಹಂಕಾರ ಯಾವ ರೀತಿ ಇರಬೇಕು? ಈ ದುರಹಂಕಾರಕ್ಕೆ ಇವತ್ತಿಲ್ಲ ನಾಳೆ ಬುದ್ಧಿ ಕಲಿಸುವಂತ ವ್ಯವಸ್ಥೆ ಜಾರಿ ಆಗುತ್ತೆ. ಎಲ್ಲ ಯುವಕರಿಗೂ ಇದ್ರ ಅರಿವಾಗ್ತಾ ಇದೆ. ಒಂದಿಲ್ಲ ಒಂದು ದಿನ ಖಂಡಿತ ಇದ್ರ ಬಗ್ಗೆ ನೀವು ಬುದ್ಧಿ ಕಲಿಸೇ ಕಲಿಸ್ತಾರೆ. ನಾವೇನು ಬಹಳ ಮಾತಾಡಬೇಕಾಗಿಲ್ಲ. ಸರ್ಕಾರಕ್ಕೆ ಇದು ಗೊತ್ತು. ಒಂದು, ನಾನು ತಪ್ಪು ಮಾಡಿದ್ದೀನಿ, ಒಂದು ಸಮುದಾಯವನ್ನು ನಿಂದಿಸಿದ್ದೀನಿ, ಒಂದು ತಾಯಿಗೆ ಅಗೌರವದಿಂದ ನಡ್ಕೊಂಡಿದ್ದೀನಿ, ನಮ್ಮನ್ನೆಲ್ಲ ನೀವು ಕ್ಷಮೆ ಮಾಡ್ಬೇಕಂತ ಹೇಳಿ ಒಂದು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ನಿಮ್ ಮೇಲೆ FIR ಮಾಡ್ರಿ ಅಂತ ನಾವ್ ಹೇಳಲ್ಲ, ನಿಮಗೆ ನಾಚಿಕೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ನೀವು ಬೆಲೆ ಕೊಡೋರಾದ್ರೆ ನಿಮ್ಮ ಮೇಲೆ ನೀವೇ ಕೇಸ್ ಮಾಡ್ಕೋಬೇಕು. ಬಂದು ನನ್ನ ಮೇಲೆ ನೀವೇ ಕೇಸ್ ಮಾಡ್ಕೋಬೇಕು. ನಾನು ತಪ್ಪು ಮಾಡಿದ್ದೀನಿ, ನನ್ನ ಮೇಲೆ ಅಟ್ರಾಸಿಟಿ ಮಾಡಂತೇಳಿ ನೀವೇ ಹೇಳಬೇಕು. ಅಂದಾಗ ಮಾತ್ರ ಈ ಪ್ರತಿನಿಧಿ ಆಗಿ ಈ ಸಮುದಾಯದಲ್ಲಿ ನೀವು ಬದುಕೋಕೆ ಸಹಕಾರಿಯಾಗುತ್ತೆ. ಒಬ್ಬ ಜನಪ್ರತಿನಿಧಿ ಆಗಿರ್ತೀರಿ, ಎಲ್ಲ ಸಮುದಾಯದ ಓಟನ್ನು ತೆಗೆದುಕೊಂಡಿರ್ತೀರಿ. 19/10/25 ಬೆಳಗಾವಿ ಜಿಲ್ಲೆಯಲ್ಲಿ DCC ಬ್ಯಾಂಕಿನ ಚುನಾವಣೆಯಲ್ಲಿ ಚಿಕ್ಕೋಡಿಯ ಮಾಜಿ ಸಂಸತ್ ಸದಸ್ಯ ರಮೇಶ್ ಕತ್ತಿ ಅನ್ನುವ ಕತ್ತೆ ನಮ್ಮ ವಾಲ್ಮೀಕಿ ಸಮಾಜದ ಬಾಂಧವರನ್ನು ಹೀನಾಯವಾಗಿ ಬೈದದ್ದಕ್ಕಾಗಿ ನಾವೆಲ್ಲ ನಮ್ಮ ವಾಲ್ಮೀಕಿ ಸಮಾಜ, ದಲಿತ ಸಮಾಜದವರೆಲ್ಲರೂ ಕೂಡಿಕೊಂಡು ಇವತ್ತು ಅವನ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಅವನು
ಈ ಬೇಡ ಕುಲವನ್ನು ಬೇಡ ಗುಳೆ ಮಕ್ಕಳು ಅಂತಂದಿದ್ದಕ್ಕಾಗಿ ಅವನಿಗೆ ಆ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಲಿಕ್ಕೆ ನಾವು ಒತ್ತಾಯ ಮಾಡೋ ಸಂಬಂಧ ಇಲ್ಲೆಲ್ಲ ಕೂತ್ಕೊಂಡಿದ್ದೀವಿ. ಆದ ಕಾರಣ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈಗ ರಮೇಶ್ ಕತ್ತಿಯವರನ್ನು ಅಟ್ರಾಸಿಟಿ ಹಾಕಿ ಬಂಧಿಸಬೇಕು. ಅವರನ್ನು ಬಂಧಿಸದಿದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ. ನಾವು ಇಲ್ಲಿಯವರೆಗೆ ಭಾಳ ಸಮಾಧಾನದಿಂದ ಸಾವಧಾನವಾಗಿ ಬಂದಿದ್ದೀವಿ. ಆದರೆ ಈ ರಮೇಶ್ ಕತ್ತಿ ಅನ್ನುವ ಒಂದು ಕತ್ತೆ ನಮ್ಮನ್ನು ಸಮಾಜವನ್ನೆಲ್ಲ ಹೀಯಾಳಿಸಿ ಮಾತಾಡಿದ್ದಾನೆ. ಈ ಸಮಾಜ ಈ ಜಾತಿ ನಿಂದನೆ ಮಾಡಬೇಕಾಗಿ ಅವನ ಮೇಲೆ ಒಂದು ಉಗ್ರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಳಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಪೊಲೀಸರು ಹಾಗೂ ತಹಸೀಲ್ದಾರ್ ಅವರು ಮುಂದಿನ ಕೆಲಸ ಕಾರ್ಯವನ್ನು ತೆಗೆದುಕೊಳ್ಳಿ ಅಂತೇಳಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.